ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಪ್ರಯೋಜನ ಕಥನ ಎಂಬ 30ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮನು ತನ್ನ ಎಳೆಯ 16ನೆಯ ವಯಸ್ಸಿನಲ್ಲಿ ಉಂಟಾದ ಖಿನ್ನತೆಗೆ ಹಲವು ಕಾರಣಗಳನ್ನು ನೀಡಿ ಕೊನೆಗೆ ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ದೋಷವೇ ತುಂಬಿರುವುದು, ಈ ದೋಷ ದರ್ಶನವೆಂಬ ಕಾಡು ಕಿಚ್ಚಿನಲ್ಲಿ ಬೆಂದು ಹೋಗಿರುವ ನನ್ನ ಮನಸ್ಸಿನಲ್ಲಿ ಭೋಗದ ಆಸೆಗಳು ಹುಟ್ಟುತ್ತಿಲ್ಲ, ನನಗೆ ಯಾವುದರಿಂದಲೂ ಸುಖವಿಲ್ಲದಾಗಿದೆ. ನಿನ್ನ ವಾಣಿ ಅಂದರೆ ವಿಶ್ವಾಮಿತ್ರರನ್ನು ಕುರಿತು ಕೇಳುತ್ತಿದ್ದಾನೆ. ನಿನ್ನ ವಾಣಿ ಎಂಬ ಅಮೃತದಿಂದ ನನ್ನ ಚಿತ್ತಕ್ಕೆ ಯೋಗ್ಯವಾದ ಪರಿಹಾರವನ್ನು ಮಾಡು. ಉತ್ತಮರ ಸಹವಾಸದಿಂದ ಎಲ್ಲ ಮನೋವ್ಯಾಧಿಗಳು ನಾಶವಾಗುವವು. ಜಗತ್ತು ಕ್ಷಣಭಂಗುರವಾದುದು ಎಂಬುದನ್ನು ಅರಿತವನಾಗಿ ಮನಸ್ಸಿನ ಶಾಂತಿಗಾಗಿ ನಾನು ಮೌನವನ್ನು ಧರಿಸಿರುವೆನು ಎನ್ನುತ್ತಾನೆ. ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ, ಹೀಗೆ ತಲೆದೋರಿರುವ ನೂರಾರು ವಿಪತ್ತುಗಳಿಂದ ಸಂಕಟಕರವಾಗಿ ಮನಶ್ಚಿಂತೆ ಎಂಬ ಕೆಸರಿನಿಂದ ತುಂಬಿರುವ ಸಂಸಾರವೆಂಬ ಈ ದೊಡ್ಡ ಹಳ್ಳದಲ್ಲಿ ಈ ಜಗತ್ತೆಲ್ಲವೂ ಮಗ್ನವಾಗಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಭ್ರಾಂತಿ ಹಿಂಡಿ ಹಿಡಿದಂತಿರುವುದು. ಏನೋ ಗಾಬರಿಯಾಗುವುದು. ಮರದ ಹಣ್ಣೆಲೆಗಳಂತೆ ಅಂಗಾಂಗಗಳೆಲ್ಲವೂ ನಡುಗುವವು. ದುರ್ಲಭನಾಗಿ ಅಂದರೆ ತನ್ನನ್ನು ಕಾಪಾಡಲಾರದ ಪತಿಯನ್ನು ಪಡೆದಿರುವ ಬಾಲಿಕೆಯಂತೆ ನನ್ನ ಮನಸ್ಸು ಹೆಚ್ಚಿನ ಅಸಂತೋಷ ಅಧೈರ್ಯಗಳಿಂದ ವ್ಯಾಕುಲವಾಗಿ ನಿರಾಶ್ರಯವಾಗಿ ಹೆದರುತ್ತಿರುವುದು. ತೃಣಾದಿಗಳಿಗೆ ಆಸೆಪಟ್ಟು ಹೋಗಿ ಹಳ್ಳದಲ್ಲಿ ಬೀಳುವ ಜಿಂಕೆಗಳಂತೆ ತುಚ್ಛವಾದ ವಿಷಯಗಳಿಗೆ ಆಸೆಪಟ್ಟು ಅಂತಃಕರಣ ವೃತ್ತಿಗಳು ವಿಕಲ್ಪಗಳನ್ನು ಆಶಿಸಿ ಹೋಗುತ್ತಿರುವವು. ಈ ಚಕ್ಷುರಾದಿ ಇಂದ್ರಿಯಗಳು ಅವಿವೇಕವನ್ನೇ ಆಶ್ರಯಿಸಿ ಭ್ರಷ್ಟವಾಗಿರುವವು. ಸತ್ವರೂಪವಾದ ಪರಮಪದವನ್ನು ಆಶ್ರಯಿಸದೆ ಕಷ್ಟದಲ್ಲಿಯೇ ಬೇರು ಬಿಟ್ಟಿರುವವು. ಹೀನವಾದ ಇವು ಹೀಗೆ ಹಾಳು ಭೂಮಿಯಲ್ಲಿ ಬಿದ್ದಂತಿರುವವು. ಜೀವವೆಂಬ ಪತಿಯ ಅಧೀನವಾಗಿರುವ ಚಿಂತೆಯು ಗಂಡನ ಮನೆಯಲ್ಲಿರುವ ಪರಾಧೀನೆಯಾದ ಕಾಂತೆಯಂತೆ ತನಗೆ ತೋರಿದಂತೆ ಸುಖವಾಗಿಯೂ ಇರಲಾರದೆ ಸ್ವೇಚ್ಛೆಯಾಗಿ ಬೇಕಾದೆಡೆಗೆ ಹೋಗಲೂ ಆಗದೆ ಒದ್ದಾಡುವುದು. ಮಾರ್ಗಶಿರ ಮಾಸದ ಕೊನೆಯಲ್ಲಿ ಬಳ್ಳಿಯು ಚಳಿಗೆ ಸಿಕ್ಕಿ ಹಲವೆಲೆಗಳನ್ನು ಬಿಟ್ಟು ಕಳೆದರೂ ಅಲ್ಲೊಂದು ಇಲ್ಲೊಂದು ಎಲೆಗಳನ್ನು ಹೊಂದಿರುವಂತೆ ಧೃತಿಯು ಪದಾರ್ಥಗಳನ್ನು ತುಚ್ಛವೆಂದು ಕಂಡು ಹಲವನ್ನು ಬಿಟ್ಟರೂ ಇನ್ನೂ ಹಲವನ್ನು ಹಿಡಿದುಕೊಂಡು ಒದ್ದಾಡುತ್ತಿರುವುದು. ಸರ್ವ ಭೋಗಗಳನ್ನು ನೂಕಿ ಮನಸ್ಸು ಯಾವುದರಲ್ಲಿಯೂ ನೆಲೆಯಾಗಿ ನಿಲ್ಲದೆ ಒದ್ದಾಡುತ್ತಿರುವುದು. ಸಂಸಾರವು ನನ್ನನ್ನು ಕೆಲವು ಸಲ ಹಿಡಿದಂತೆಯೋ ಕೆಲವು ಸಲ ಬಿಟ್ಟಂತೆಯೋ ಇರುವುದು. ಕಡಿದು ಬಿಟ್ಟಿರುವ ಮರದ ಬುಡವು ಹೋಗಿಯೂ ಹೋಗದಿರುವಂತೆ ಸಂಸಾರದಲ್ಲಿರುವ ದೋಷಗಳನ್ನು ಕಂಡು ನನ್ನ ದರಿದ್ರ ಮನಸ್ಸು ಆ ಸಂಸಾರಕ್ಕೆ ಆಶ್ರಯವಾದ ಅವಿವೇಕವನ್ನು ಬಿಟ್ಟಂತೆ ಇದ್ದರೂ ಬಿಡದೆಯೇ ಇರುವುದು. ಮನಸ್ಸು ಚಂಚಲವು ವಿಸ್ತಾರವಾದ ಭೂಮಂಡಲದಲ್ಲೆಲ್ಲ ವಿಹರಿಸುತ್ತಿರುವುದು. ದೇವತೆಗಳು ತಮ್ಮ ವಿಮಾನವನ್ನು ಬಿಡದಂತೆ ಇದು ತನ್ನ ಚಾಪಲ್ಯವನ್ನು ಬಿಡುವುದಿಲ್ಲ. ಅದರಿಂದ ಎಲೈ ಸಾಧುವೆ, ಅತುಚ್ಛವು ಅಂದರೆ ಶಾಶ್ವತವು, ಆಯಾಸರಹಿತವು, ಉಪಾಧಿಗಳು ಇಲ್ಲದುದು, ಭ್ರಮೆಯಿಂದ ಕೂಡದಿರುವುದು ಆಗಿ ಶೋಕರಹಿತವಾಗಿರುವ ಆ ವಿಶ್ರಾಂತಿ ಸ್ಥಾನವು ಯಾವುದು? ಸಜ್ಜನರಾದ ಜನಕಾದಿಗಳು ಸಮಸ್ತ ಕಾರ್ಯಗಳನ್ನು ಮಾಡುತ್ತಿದ್ದರು, ವ್ಯವಹಾರದಲ್ಲಿಯೇ ಇದ್ದರು, ಉತ್ತಮ ಪದವನ್ನು ಪಡೆದರು. ಅದು ಹೇಗೆ? ಬಹುಮಾನದನಾದ ವಿಶ್ವಾಮಿತ್ರನೇ, ಅಂಗಾಂಗಗಳಲ್ಲಿಯೂ ನಾನಾ ಪ್ರಕಾರವಾಗಿ ಅಂಟಿಕೊಳ್ಳುತ್ತಿರುವ ಈ ಸಂಸಾರವೆಂಬ ಕೆಸರಿನಿಂದ ಮನುಷ್ಯನು ಲಿಪ್ತನಾಗದಿರುವುದು ಹೇಗೆ? ವೀತ ಕಲ್ಮಷರು, ಮಹಾತ್ಮರು, ಜೀವನ್ಮುಕ್ತರು, ಮಹಾಶಯರು ಆದ ನೀವುಗಳು ಯಾವ ಜ್ಞಾನವನ್ನು ಉಪಾಶ್ರಯಿಸಿ ಈ ವ್ಯವಹಾರದಲ್ಲಿ ಇರುವಿರಿ, ಅಂದರೆ ಈ ಜಗತ್ತಿನಲ್ಲಿ ಇರುವಿರಿ? ವಿಷಯಗಳೆಂಬ ದೊಡ್ಡ ಹೆಡೆಯ ಸರ್ಪಗಳು ತಮ್ಮ ಹಾವಭಾವಗಳಿಂದ ನಮ್ಮನ್ನು ಆಕರ್ಷಿಸಿ ವಿಪತ್ತಿಗೆ ಗುರಿ ಮಾಡುವವು. ಈ ಸರ್ಪಗಳು ನಮಗೆ ಹಿತವಾಗುವ ದಾರಿ ಯಾವುದು? ಮೋಹವೆಂಬ ಮದ್ದಾನೆಯು ಮಥಿಸಿರುವ ಕಾಮ ಕ್ರೋಧಗಳೆಂಬ ಕೆಸರಿನಿಂದ ಕೆಟ್ಟಿರುವ ಬುದ್ಧಿ ಎಂಬ ಸರೋವರವು ಮತ್ತೆ ತಿಳಿಯಾಗುವುದು ಹೇಗೆ? ಸಂಸಾರವೆಂಬ ಈ ಪ್ರವಾಹದಲ್ಲಿಯೇ ಬಿದ್ದು ಒದ್ದಾಡುತ್ತಿದ್ದರೂ ಜನರು ತಾವರೆ ಎಲೆಯಲ್ಲಿ ಬಿದ್ದ ನೀರಿನಂತೆ ಅಸಂಗರಾಗಿ ಇರುವುದು ಎಂತು? ಜನವು ಈ ಲೋಕವನ್ನೇ ತನ್ನಂತೆಯೂ
ಭೋಗಾದಿಗಳನ್ನು ತೃಣದಂತೆಯೋ ಬಗೆದು ಮನಸ್ಸನ್ನು ಕಲಕುವ ಕಾಮಾದಿಗಳಿಗೆ ಸಿಕ್ಕದೆ ಉತ್ತಮ ಗತಿಯನ್ನು ಪಡೆಯುವುದು ಎಂತು? ಈ ಸಂಸಾರದಲ್ಲಿ ಮಹೋದಧಿಯನ್ನು ದಾಟಿ ಹೋಗಿರುವ ಯಾವ ಮಹಾಪುರುಷನನ್ನು ನೆನೆದು ಆತನಂತೆ ಆಚರಿಸಿ ಈ ಜನವು ದುಃಖವನ್ನು ದಾಟುವುದು? ಯೋಗ್ಯವಾದ ಶ್ರೇಯಸ್ಸು ಎಂಬುದು ಯಾವುದು? ಉಚಿತವಾದ ಫಲವು ಯಾವುದು? ಏರುಪೇರಾಗಿರುವ ಈ ಸಂಸಾರದಲ್ಲಿ ಹೇಗೆ ವರ್ತಿಸಬೇಕು? ಬ್ರಹ್ಮನು ಚೇಷ್ಟೆಗೋಸ್ಕರ ಮಾಡಿದಂತಿರುವ ಗೊತ್ತು ಗುರಿಗಳೇನೂ ಇಲ್ಲದ ಈ ಜಗತ್ತಿನ ಪೂರ್ವಾಪರಗಳನ್ನು ಹಿಂದು ಮುಂದು ತಿಳಿದುಕೊಳ್ಳಲು ಅನುಕೂಲವಾಗುವಂತೆ ಎಲೈ ಪ್ರಭುವೇ, ನನಗೆ ತತ್ವವನ್ನು ಕರುಣಿಸು. ನನ್ನ ಹೃದಯವೆಂಬ ಆಕಾಶದ ಚಂದ್ರನಾದ ಮನಸ್ಸಿಗೆ ಬಂದಿರುವ ಮಾಲಿನ್ಯವನ್ನು ಕಳೆಯುವುದಕ್ಕೆ ಏನು ಬೇಕೋ ಅದನ್ನು ಎಲೈ ಬ್ರಹ್ಮನೇ ನೀನು ನಿರ್ವಿಘ್ನವಾಗಿ ಆಚರಿಸು. ಈ ಜಗತ್ತಿನಲ್ಲಿ ಯಾವುದನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಬಿಡಬೇಕು? ಚಪಲವಾಗಿರುವ ಈ ಮನಸ್ಸು ಬೆಟ್ಟದಂತೆ ಸ್ಥಿರವಾಗಿ ಹೇಗೆ ವಿಶ್ರಾಂತಿಯನ್ನು ಪಡೆಯುವುದು? ನಾನಾ ವಿಧವಾದ ಆಯಾಸಗಳನ್ನು ಉಂಟು ಮಾಡುತ್ತಾ ಇರುವ ಸಂಸಾರವೆಂಬ ಈ ಕೆಟ್ಟ ವಿಸೂಚಿಕೆಯು ಪಾವನವಾದ ಯಾವ ಮಂತ್ರದಿಂದ ಸುಖವಾಗಿ ನಾಶವಾಗುವುದು? ಆನಂದವೆಂಬ ಮಹಾವೃಕ್ಷದ ಕುಸುಮ ಮಂಜರಿಯಂತೆಯೂ ಹುಣ್ಣಿಮೆಯ ಚಂದ್ರನಂತೆಯೂ ತುಂಬಿರುವ ಹೃದಯ ಶಾಂತಿಯನ್ನು ನಾನು ಬೇಗನೆ ಹೊಂದುವುದೆಂತು? ಅಂತಃಪೂರ್ಣತೆಯನ್ನು ಹೊಂದಿ ನಾನು ಪೂರ್ಣನಾಗಿ ಮತ್ತೆ ಶೋಕಭಾಜನನಾಗದಂತೆ ಸತ್ಪುರುಷರು ಕೃತಜ್ಞರು ಆದ ತಾವೆಲ್ಲರೂ ನನಗೆ ಉಪದೇಶ ಮಾಡಬೇಕು. ನಿರತಿಶಯ ಆನಂದ ಸ್ಥಾನವನ್ನು ಸೇರಿ ಸ್ಥಿರವಾದ ವಿಶ್ರಾಂತಿಯನ್ನು ಪಡೆಯದ ನನ್ನನ್ನು ವನಗಳಲ್ಲಿ ಕುಟುಕು ಜೀವನವನ್ನುಳ್ಳ ದೇಹಗಳನ್ನು ನಾಯಿಗಳು ಎಳೆದು ಹಾಕುವಂತೆ ಎಲೈ ಮಹಾತ್ಮನೇ, ಈ ವಿಕಲ್ಪಗಳು ಬಹುವಿಧವಾಗಿ ಕಷ್ಟ ನಷ್ಟಗಳಿಗೆ ಗುರಿ ಮಾಡುವವು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಪ್ರಯೋಜನ ಕಥನ ಎಂಬ 30ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.